ಪುರಸಭೆ ಸದಸ್ಯನ ಕಿರುಕುಳದಿಂದಾಗಿಯೇ ನೌಕರನ ಸಾವು ಸಂಭವಿಸಿತು ಅಂತ ಹೇಳಿ ಪುರಸಭೆ ಕಚೇರಿ ಮುಂದೆ ಶವ ಬಿಟ್ಟು ಪ್ರತಿಭಟನೆ ನಡೆಸಿರುವ ಘಟನೆ ನಡೆದಿದೆ. ಪುರಸಭೆಯ ಸದಸ್ಯನ ನಿರಂತರ ಕಿರುಕುಳದಿಂದಾಗಿಯೇ ಅಲ್ಲಿನ ಸಿಬ್ಬಂದಿ ಸಾವನ್ನಪ್ಪಿದ್ರು ಅನ್ನೋ ಗಂಭೀರ ಆರೋಪ. ದ್ವಿತೀಯ ದರ್ಜೆಯ ನೌಕರ ಪವನ್ ಜೋಶಿ ಸಾವನ್ನಪ್ಪಿದ್ದಾರೆ. ಪುರಸಭೆ ಸದಸ್ಯ ಹನೀಫುಲ್ಲಾ ಕಿರುಕುಳದಿಂದಾಗಿಯೇ ಸಾವು ಸಂಭವಿಸಿದೆ ಅಂತ ಹೇಳಿ ಕುಟುಂಬಸ್ಥರು ಆರೋಪ ಮಾಡ್ತಿದ್ದಾರೆ. ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದಲ್ಲಿ ನಡೆದಿರುವ ಘಟನೆ ಇದು. ಪುರಸಭೆ ಮುಂದೆ ನೌಕರನ ಶವ ಬಿಟ್ಟು ಪ್ರತಿಭಟನೆಯನ್ನು ನಡೆಸಲಾಗಿದೆ. ಅಕ್ರಮ ಖಾತೆಗಳನ್ನ ಮಾಡುವಂತೆ ಹನೀಫುಲ್ಲಾ ಕಿರುಕುಳ ನೀಡುತ್ತಿದ್ದ ಅನ್ನುವ ಆರೋಪ ಕೇಳೋಕ್ ಸಿಕ್ಕಿದೆ. ಹನೀಫ್ ಅನ್ಮಾನ ನನ್ನ ಗಂಡ 4 ದಿನದಿಂದನೂ ಫೋನ್ ಮಾಡಿದ್ರು, ಹೊಸ ನಂಬರ್ ಕೊಟ್ಟರು ಸರ್. ನನ್ನ ಮಗನ ಫೀಸ್ ಕಟ್ತಾ ಇದ್ರು, ನನ್ನ ಮಗನ ಚೆನ್ನಾಗಿ ನೋಡ್ಕೊತಾ ಇದ್ರು, ನನ್ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೊಂತ, ಈ ಅಮ್ಮನ ಚೆನ್ನಾಗಿ ನೋಡ್ಕೊತಾ ಇದ್ರು, ಎಲ್ಲಾರನ್ನೂ ನೋಡ್ಕೊತಾ ಇದ್ರು. ಹನೀಫ್ ಇವಾಗೆ ಅಲ್ಲ ಸರ್, ಮುಂಚೆಯಿಂದನೂ ಅಷ್ಟೇ. ಏನು ಮನೆ ಕೆಲಸ ಅಂತ ಏನು ಸರ್ ಅವ್ನು ಮಾತಾಡೋದು? ನನ್ನ ಗಂಡನ ಅವನು ಯಾವಾಗಲೂ ಅದಕ್ಕೆ ತಡ್ಕೊಂಡಿರೋರು. ನಾನು ಮಾತಾಡ್ತೀನಿ ಅಂದರೆ ಬೇಡ 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 ಅನ್ಕೊಂಡಿರೋರು. ಇವಾಗ ಮೊನ್ನೆ ಫೋನ್ ಮಾಡಿದ್ರು 4 ದಿನದಿಂದ. ನನಗೆ ಬದುಕಿರ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ, ನಾನು ಹೊಸ ನಂಬರ್ ಕೊಟ್ಟಿದ್ದೀನಿ, ಹಳೆ ನಂಬರ್ಗೆ ಮಾಡಬೇಡ ಅಂದ್ರು. ಅಲ್ವೋ 10 ಸಲ 20 ಸಲ ಮಾಡಿದೆ. ಇವ್ರಿಗೆ ಮಾಡಿದ್ರೆ ಇವ್ರಿಗೆ ಟೆನ್ಷನ್ ಆಗಲ್ಲ. ನಾನು 10 ಸಲ 20 ಸಲ ಮಾಡಿದೆ, ಎತ್ತಿಲ್ಲ. ತಿರ್ಗಾ ಅವರೇ ಫೋನ್ ಮಾಡಿ ಹಿಂಗೆ ಹನೀಫ್ ಹಿಂಗೆ ಖಾತೆ. ಪುರಸಭೆ ಸದಸ್ಯರ ಒಬ್ಬ ಕಿರುಕುಳದಿಂದ ಇವತ್ತು ದ್ವಿತೀಯ ದರ್ಜೆ ಸಹಾಯಕ ಆದರೆ ಅಧಿಕಾರಿ ಇವತ್ತು ಮೃತಪಟ್ಟಿರುವಂತಹ ಆರೋಪ ಕೇಳಿ ಬಂದಿರುವಂಥದ್ದು. ಹೀಗಾಗಿ ಏನು ಪುರಸಭೆ ಮುಂದೆ ಇವತ್ತು ಆ ಅಧಿಕಾರಿಯ ಒಂದು ಶವವನ್ನು ಇಟ್ಟು ಕುಟುಂಬಸ್ಥರು ಪ್ರತಿಭಟನೆಯನ್ನು ಮಾಡ್ತಾಯಿದ್ರೆ, ನಾನೀಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಪುರಸಭೆ ಮುಂಭಾಗ ಇರುವಂಥದ್ದು ನಾವು ನೋಡಬಹುದು ದೃಶ್ಯಗಳಲ್ಲಿ. ಇದೇ ಒಬ್ಬ ವ್ಯಕ್ತಿ ಏನು ಪವನ್ ಜೋಶಿ ಅಂತೇಳಿ ಸುಮಾರು ಸಾಕಷ್ಟು ವರ್ಷಗಳಿಂದ ಪುರಸಭೆಯಲ್ಲಿ ಕೆಲಸವನ್ನು ಮಾಡ್ತಾಯಿದ್ರು. ಆದರೆ ಇಲ್ಲೇ ಪುರಸಭೆ ಸದಸ್ಯರಾಗಿರ್ತಕ್ಕಂಥ ಹನೀಫುಲ್ಲಾ ಅಂತಕ್ಕಂಥ ವ್ಯಕ್ತಿ ಸಾಕಷ್ಟು ರೀತಿಯಲ್ಲಿ ಒಂದು ಖಾತೆಗಳ ಮಾಡುವ ವಿಚಾರದಲ್ಲಿ ಸಾಕಷ್ಟು ಕಿರುಕುಳವನ್ನು ಕೊಟ್ಟು ಮನನೊಂದು ಇವತ್ತು ಒಂದು ಮೃತಪಟ್ಟಿದ್ದಾರೆ ಅಂತೇಳಿ ಈಗ ಪೋಷಕರು ಒಂದು ಶವವನ್ನು ಇಟ್ಟು ಪ್ರತಿಭಟನೆಯನ್ನು ಮಾಡ್ತಾಯಿದೆ. ಜೊತೆಗೆ ಆತನನ್ನು ಈ ಕೂಡಲೇ ಬಂಧಿಸಬೇಕು, ಜೊತೆಗೆ ನಮಗೆ ನ್ಯಾಯವನ್ನು ಕೊಡಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಇವತ್ತು ಪುರಸಭೆ ಮುಂದೆ ಏನು ಇವತ್ತು FIR ಆಗೋವರೆಗೂ ಕೂಡ ನಾವು ಇಲ್ಲಿಂದ ನಾವು ಯಾವುದೇ ಕಾರಣಕ್ಕೂ ಬಾಡಿಯನ್ನು ಇಲ್ಲಿಂದ ನಾವು ತೆಗೆಯೋದಿಲ್ಲ ಅಂತಕ್ಕಂಥ ಒಂದು ಆಕ್ರೋಶದ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಜೊತೆಗೆ ಸಾಕಷ್ಟು ಜನ ಕೂಡ ಅವತ್ತು ಕುಟುಂಬಸ್ಥರು ಸೇರಿ ಹನೀಫುಲ್ಲಾ ಮೇಲೆ ಸಾಕಷ್ಟು ರೀತಿಯಲ್ಲಿ ಆರೋಪವನ್ನು ಮಾಡ್ತಾಯಿದ್ರೆ, ನಾನೀಗ ಇಲ್ಲೇ ಕೆಲವ್ರನ್ನ ನಾನು ಮಾತಾಡ್ತಾ ಹೋಗ್ತೇನೆ. ಸರ್, ಏನು ಇದು ಪ್ರಕರಣ, ಹೆಂಗೆ ಅವರು ಮೃತಪಟ್ಟಿದ್ದಾರೆ, ಏನಕ್ಕೆ ನೀವು ಪ್ರತಿಭಟನೆ ಮಾಡ್ತಾ ಇದ್ದೀರಿ? ಸರ್, ನನ್ನ ಹೆಸರು ಮೊಹಮ್ಮದ್ ಮುಸ್ತಫಾ, 23ನೇ ವಾರ್ಡು. ಹನೀಫುಲ್ಲಾ ಬಂದು ಇಲ್ಲಿ ಏನು ಮಾಡ್ತಾ ಇದೆ ಅಂದರೆ ಜನಂಗೆ ಗಲಾಟೆ, ಹಿಂದೂ ಮುಸ್ಲಿಂ ಗಲಾಟೆ. ಲಾಸ್ಟ್ ಟೈಮು ಕೆಂಪೇಗೌಡಾಗೂ ಏನೋ ರಿವರ್ಸ್ ಹೇಳ್ಬಿಟ್ಟು ಸ್ಪೀಚ್ ಹೇಳ್ಬಿಟ್ಟು ಓಡೋಗ್ಬಿಟ್ಟಿದ್ದ. ನಾವು ಇಲ್ಲಿ ಹಿಂದೂ ಮುಸ್ಲಿಂ ಎಲ್ಲ ಬಾಯಿ ಥರ ಇದ್ದೀರಿ. ಕೆಂಪೇಗೌಡಾಗೂ ಹೇಳ್ಬಿಟ್ಟು ಓಡೋಗ್ಬಿಟ್ಟ. ಇವಾಗ ನೋಡಿ ಜೋಶಿ ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಟಾರ್ಚರ್ ಮಾಡಿ ಇದು ಹೇಳ್ಬೇಕಂದ್ರೆ 100% ಮರ್ಡರ್ ಮಾಡಿರೋದು. ಇನ್ನು ಬೇಕಾದರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಲಿ, ಬ್ರೈನ್ ಸ್ಟ್ರೋಕ್ ಆಗಿದೆ ಅಂದರೆ ಎಷ್ಟು ಟಾರ್ಚರ್ ಕೊಟ್ಟಿರ್ಬೋದು. ಯಾವ ಥರ ಟಾರ್ಚರು, ಏನು ಖಾತೆಗಳು ವಿಚಾರ ಏನು ಮಾಡ್ತಾನೆ ಅಂದರೆ ಇಲ್ಲಿಂದ ಅಲ್ಲಿಂದ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಪೇಸ್ಟ್ ಮಾಡ್ತಾನೆ. ಪೇಸ್ಟ್ ಮಾಡಿಬಿಟ್ಟು ಇದು ಮಾಡಿ ಅಂತಾನೆ. ಇದು ಮಾಡಿಲ್ಲ ಅಂದರೆ ಏನು ಮಾಡ್ತಾನೆ ಅಂದರೆ ಏನು ಬ್ಲ್ಯಾಕ್ ಮೇಲ್ ಮಾಡ್ತಾನೆ. ಇದು ಏನು ಇಲ್ಲಿ ಆಕ್ರೋಶದ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಏನು ಪುರಸಭೆ ಸದಸ್ಯರಾಗಿರುವಂತಹ ಹನೀಫುಲ್ಲಾ ವಿರುದ್ಧವಾಗಿ ಕೂಡಲೇ FIR ಆಗಬೇಕು, ಜೊತೆಗೆ ಈ ಒಂದು ಸಾವಿಗೆ ತನಿಖೆ ಆಗಿ ಈ ಸಾವಿಗೆ ಒಂದು ನ್ಯಾಯವನ್ನು ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಪುರಸಭೆ ಸದಸ್ಯನ ಕಿರುಕುಳದಿಂದಾಗಿಯೇ ನೌಕರನ ಸಾವು ಸಂಭವಿಸಿತು ಅಂತ ಹೇಳಿ ಪುರಸಭೆ ಕಚೇರಿ ಮುಂದೆ ಶವ ಬಿಟ್ಟು ಪ್ರತಿಭಟನೆ ನಡೆಸಿರುವ ಘಟನೆ ನಡೆದಿದೆ. ಪುರಸಭೆಯ ಸದಸ್ಯನ ನಿರಂತರ ಕಿರುಕುಳದಿಂದಾಗಿಯೇ ಅಲ್ಲಿನ ಸಿಬ್ಬಂದಿ ಸಾವನ್ನಪ್ಪಿದ್ರು ಅನ್ನೋ ಗಂಭೀರ ಆರೋಪ. ದ್ವಿತೀಯ ದರ್ಜೆಯ ನೌಕರ ಪವನ್ ಜೋಶಿ ಸಾವನ್ನಪ್ಪಿದ್ದಾರೆ. ಪುರಸಭೆ ಸದಸ್ಯ ಹನೀಫುಲ್ಲಾ ಕಿರುಕುಳದಿಂದಾಗಿಯೇ ಸಾವು ಸಂಭವಿಸಿದೆ ಅಂತ ಹೇಳಿ ಕುಟುಂಬಸ್ಥರು ಆರೋಪ ಮಾಡ್ತಿದ್ದಾರೆ. ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದಲ್ಲಿ ನಡೆದಿರುವ ಘಟನೆ ಇದು. ಪುರಸಭೆ ಮುಂದೆ ನೌಕರನ ಶವ ಬಿಟ್ಟು ಪ್ರತಿಭಟನೆಯನ್ನು ನಡೆಸಲಾಗಿದೆ. ಅಕ್ರಮ ಖಾತೆಗಳನ್ನ ಮಾಡುವಂತೆ ಹನೀಫುಲ್ಲಾ ಕಿರುಕುಳ ನೀಡುತ್ತಿದ್ದ ಅನ್ನುವ ಆರೋಪ ಕೇಳೋಕ್ ಸಿಕ್ಕಿದೆ. ಹನೀಫ್ ಸರ್, ಹನೀಫ್ ಅನ್ಮಾನ ನನ್ನ 4 ದಿನದಿಂದನೂ ಫೋನ್ ಮಾಡಿದ್ರು, ಹೊಸ ನಂಬರ್ ಕೊಟ್ಟಿದ್ದೀನಿ, ಹಳೆ ನಂಬರ್ಗೆ ಮಾಡಬೇಡ ಅಂದ್ರು. ಅಲ್ವೋ 10 ಸಲ 20 ಸಲ ಮಾಡಿದೆ. ತಿರ್ಗಾ ಅವರೇ ಫೋನ್ ಮಾಡಿ ಹಿಂಗೆ ಹನೀಫ್ ಹಿಂಗೆ ಖಾತೆ. ಹನೀಫ್
ಅನುಮಾನ. ನನ್ನ ಗಂಡ 4 ದಿನದಿಂದನೂ ಫೋನ್ ಮಾಡಿದ್ರು, ಹೊಸ ನಂಬರ್ ಕೊಟ್ಟರು ಸರ್. ನನ್ನ ಮಗಂಗೆ ಫೀಸ್ ಕಟ್ತಾ ಇದ್ರು, ನನ್ನ ಮಗನ ಚೆನ್ನಾಗಿ ನೋಡ್ಕೊತಾ ಇದ್ರು, ನನ್ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೊತ, ಈ ಅಮ್ಮನ ಚೆನ್ನಾಗಿ ನೋಡ್ಕೊತಾ ಇದ್ರು, ಎಲ್ಲಾರನ್ನೂ ನೋಡ್ಕೊತಾ ಇದ್ರು. ಅನೀಫು ಇವಾಗೆ ಅಲ್ಲ ಸರ್, ಮುಂಚೆಯಿಂದನೂ ಅಷ್ಟೇ. ಏನು ಮನೆ ಕೆಲಸದ ಅಂತ ಏನು ಸರ್ ಅವ್ನು ಮಾತಾಡೋದು? ನನ್ನ ಗಂಡನ ಅವನು ಯಾವಾಗಲೂ ಅದಕ್ಕೆ ತಡ್ಕೊಂಡಿರೋರು. ನಾನು ಮಾತಾಡ್ತೀನಿ ಅಂದರೆ ಬೇಡ 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 ಅಂದ್ಕೊಂಡಿರೋರು. ಇವಾಗ ಮೊನ್ನೆ ಫೋನ್ ಮಾಡಿದ್ರು 4 ದಿನದಿಂದ. ನನಗೆ ಬದುಕಿರ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ, ನಾನು ಹೊಸ ನಂಬರ್ ಕೊಟ್ಟಿದ್ದೀನಿ, ಹಳೆ ನಂಬರ್ಗೆ ಮಾಡಬೇಡ ಅಂದ್ರು. ಅಲ್ವೋ 10 ಸಲ 20 ಸಲ ಮಾಡಿದೆ. ಇವ್ರಿಗೆ ಮಾಡಿದ್ರೆ ಇವ್ರಿಗೆ ಟೆನ್ಷನ್ ಆಗಲ್ಲ. ನಾನು 10 ಸಲ 20 ಸಲ ಮಾಡಿದೆ, ಎತ್ತಿಲ್ಲ. ತಿರ್ಗಾ ಅವರೇ ಫೋನ್ ಮಾಡಿ ಹಿಂಗೆ ಅನೀಫ್ ಹಿಂಗೆ ಖಾತೆ ಪುರಸಭೆ ಸದಸ್ಯರ ಒಬ್ಬ ಕಿರುಕುಳದಿಂದ ಇವತ್ತು ದ್ವಿತೀಯ ದರ್ಜೆ ಸಹಾಯಕ ಅಂದರೆ ಅಧಿಕಾರಿ ಇವತ್ತು ಮೃತಪಟ್ಟಿರುವಂತಹ ಆರೋಪ ಕೇಳಿ ಬಂದಿರುವಂಥದ್ದು. ಹೀಗಾಗಿ ಏನು ಪುರಸಭೆ ಮುಂದೆ ಇವತ್ತು ಆ ಅಧಿಕಾರಿಯ ಆ ಒಂದು ಶವವನ್ನು ಇಟ್ಟು ಆ ಕುಟುಂಬಸ್ಥರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನಾನೀಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಪುರಸಭೆ ಮುಂಭಾಗ ಇರುವಂಥದ್ದು ನಾವು ನೋಡಬಹುದು ದೃಶ್ಯಗಳಲ್ಲಿ. ಇದೇ ಒಬ್ಬ ವ್ಯಕ್ತಿ ಏನು ಪವನ್ ಜೋಶಿ ಅಂತೇಳಿ ಸುಮಾರು ಸಾಕಷ್ಟು ವರ್ಷಗಳಿಂದ ಪುರಸಭೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು. ಆದರೆ ಇಲ್ಲೇ ಪುರಸಭೆ ಸದಸ್ಯರಾಗಿರ್ತಕ್ಕಂಥ ಅನಿಪುಲ್ ಅಂತಕ್ಕಂಥ ವ್ಯಕ್ತಿ ಸಾಕಷ್ಟು ರೀತಿಯಲ್ಲಿ ಒಂದು ಖಾತೆಗಳ ಮಾಡುವ ವಿಚಾರದಲ್ಲಿ ಸಾಕಷ್ಟು ಕಿರುಕುಳವನ್ನು ಕೊಟ್ಟು ಮನನೊಂದು ಇವತ್ತು ಒಂದು ಮೃತಪಟ್ಟಿದ್ದಾರೆ ಅಂತೇಳಿ ಈಗ ಪೋಷಕರು ಆ ಒಂದು ಶವವನ್ನು ಇಟ್ಟು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಆತನನ್ನು ಈ ಕೂಡಲೇ ಬಂಧಿಸಬೇಕು, ಜೊತೆಗೆ ನಮಗೆ ನ್ಯಾಯವನ್ನು ಕೊಡಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಇವತ್ತು ಪುರಸಭೆ ಮುಂದೆ ಏನು ಇವತ್ತು FIR ಆಗೋವರೆಗೂ ಕೂಡ ನಾವು ಇಲ್ಲಿಂದ ನಾವು ಯಾವುದೇ ಕಾರಣಕ್ಕೂ ಬಾಡಿಯನ್ನು ಇಲ್ಲಿಂದ ನಾವು ತೆಗೆಯೋದಿಲ್ಲ ಅಂತಕ್ಕಂಥ ಒಂದು ಆಕ್ರೋಶದ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಜೊತೆಗೆ ಸಾಕಷ್ಟು ಜನ ಕೂಡ ಅವತ್ತು ಕುಟುಂಬಸ್ಥರು ಸೇರಿ ಅನಿಪುಲ ಮೇಲೆ ಸಾಕಷ್ಟು ರೀತಿಯಲ್ಲಿ ಆರೋಪವನ್ನು ಮಾಡ್ತಾ ಇದ್ದಾರೆ. ನಾನೀಗ ಇಲ್ಲೇ ಕೆಲವ್ರನ್ನ ನಾನು ಮಾತಾಡ್ತಾ ಹೋಗ್ತೇನೆ. ಸರ್, ಏನು ಇದು ಪ್ರಕರಣ, ಹೆಂಗೆ ಅವರು ಮೃತಪಟ್ಟಿದ್ದಾರೆ, ಏನಕ್ಕೆ ನೀವು ಪ್ರತಿಭಟನೆ ಮಾಡ್ತಾ ಇದ್ದೀರಿ? ಸರ್, ನನ್ನ ಹೆಸರು ಮೊಹಮ್ಮದ್ ಮುಸ್ತಫಾ, 23ನೇ ವಾರ್ಡು. ಅನಿಫುಲ್ಲಾ ಬಂದು ಇಲ್ಲಿ ಏನು ಮಾಡ್ತಾ ಇದೆ ಅಂದರೆ ಜನಂಗೆ ಗಲಾಟೆ, ಹಿಂದೂ ಮುಸ್ಲಿಂ ಗಲಾಟೆ. ಲಾಸ್ಟ್ ಟೈಮು ಕೆಂಪೇಗೌಡಾಗೂ ಏನೋ ರಿವರ್ಸ್ ಹೇಳ್ಬಿಟ್ಟು ಸ್ಪೀಚ್ ಹೇಳ್ಬಿಟ್ಟು ಓಡೋಗ್ಬಿಟ್ಟಿದ್ದ. ನಾವು ಇಲ್ಲಿ ಹಿಂದೂ ಮುಸ್ಲಿಂ ಎಲ್ಲ ಬಾಯಿ ಥರ ಇದ್ದೀರಿ. ಕೆಂಪೇಗೌಡಾಗೂ ಹೇಳ್ಬಿಟ್ಟು ಓಡೋಗ್ಬಿಟ್ಟ. ಇವಾಗ ನೋಡಿ ಜೋಶಿ ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಟಾರ್ಚರ್ ಮಾಡಿ ಇದು ಹೇಳ್ಬೇಕಂದ್ರೆ 100% ಮರ್ಡರ್ ಮಾಡಿರೋದು. ಇನ್ನು ಬೇಕಾದರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಲಿ, ಬ್ರೈನ್ ಸ್ಟ್ರೋಕ್ ಆಗಿದೆ ಅಂದರೆ ಎಷ್ಟು ಟಾರ್ಚರ್ ಕೊಟ್ಟಿರ್ಬೋದು. ಯಾವ ಥರ ಟಾರ್ಚರು, ಏನು ಖಾತೆಗಳು ವಿಚಾರ ಏನು ಮಾಡ್ತಾನೆ ಅಂದರೆ ಇಲ್ಲಿಂದ ಅಲ್ಲಿಂದ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಪೇಸ್ಟ್ ಮಾಡ್ತಾನೆ. ಪೇಸ್ಟ್ ಮಾಡಿಬಿಟ್ಟು ಇದು ಮಾಡಿ ಅಂತಾನೆ. ಇದು ಮಾಡಿಲ್ಲ ಅಂದರೆ ಏನು ಮಾಡ್ತಾನೆ ಅಂದರೆ ಏನು ಬ್ಲ್ಯಾಕ್ ಮೇಲ್ ಮಾಡ್ತಾನೆ. ಇದು ಏನು ಇಲ್ಲಿ ಆಕ್ರೋಶದ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಏನು ಪುರಸಭೆ ಸದಸ್ಯರಾಗಿರುವಂತಹ ಅನಿಪುಲ್ ವಿರುದ್ಧವಾಗಿ ಕೂಡಲೇ FIR ಆಗಬೇಕು, ಜೊತೆಗೆ ಈ ಒಂದು ಸಾವಿಗೆ ತನಿಖೆಯಾಗಿ ಈ ಸಾವಿಗೆ ಒಂದು ನ್ಯಾಯವನ್ನು ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಪುರಸಭೆ ಸದಸ್ಯನ ಕಿರುಕುಳದಿಂದಾಗಿಯೇ ನೌಕರನ ಸಾವು ಸಂಭವಿಸಿತು ಅಂತ ಹೇಳಿ ಪುರಸಭೆ ಕಚೇರಿ ಮುಂದೆ ಶವ ಬಿಟ್ಟು ಪ್ರತಿಭಟನೆ ನಡೆಸಿರುವ ಘಟನೆ ನಡೆದಿದೆ. ಪುರಸಭೆಯ ಸದಸ್ಯನ ನಿರಂತರ ಕಿರುಕುಳದಿಂದಾಗಿಯೇ ಅಲ್ಲಿನ ಸಿಬ್ಬಂದಿ ಸಾವನ್ನಪ್ಪಿದ್ರು ಅನ್ನೋ ಗಂಭೀರ ಆರೋಪ. ದ್ವಿತೀಯ ದರ್ಜೆಯ ನೌಕರ